4 ಚೆಕ್ ಡ್ಯಾಂಗಳನ್ನ ತುಂಬಿಸಲಿರುವ ಐತಿಹಾಸಿಕ ರಾಣಿಕೆರೆ ನೀರು. ಮೈಸೂರು ಮಹಾರಾಜರ ಕಾಲದ ರಾಣಿಕೆರೆಯಿಂದ ಹರಿದ ಗಂಗೆ. ಶಾಸಕ ರಘುಮೂರ್ತಿಗೆ ಸನ್ಮಾನಿಸಲು ಸಜ್ಜಾದ ಗ್ರಾಮಸ್ಥರು. ಚಳ್ಳಕೆರೆ ತಾಲೂಕಿನ ಮೀರಾಸಾಬಿಹಳ್ಳಿ ಗ್ರಾಮದ ಐತಿಹಾಸಿಕ ರಾಣಿಕೆರೆಯಿಂದ ಗರಣಿ ಹಳ್ಳದ ಚೆಕ್ ಡ್ಯಾಂಗಳಿಗೆ ನೀರು ಹರಿಸಲಾಗುತ್ತಿದ್ದು, ಬರಡಾಗಿದ್ದ ಬಯಲುಸೀಮೆ ಸದ್ಯ ಮಲೆನಾಡಿನಂತೆ ಕಂಗೊಳಿಸುತ್ತಿದೆ. ಜಿಲ್ಲಾಡಳಿತದ ಆದೇಶದಂತೆ ಶಾಸಕ ಟಿ ರಘುಮೂರ್ತಿ ಅವರು ಜುಲೈ 10ರಂದು ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಸದ್ಯ ಮೊದಲ ಚೆಕ್ ಡ್ಯಾಂ ತುಂಬಿ 2ನೇ ಡ್ಯಾಂಗೆ ನೀರು ಪ್ರವೇಶಿಸಿದ್ದು, ಸ್ಥಳೀಯರಲ್ಲಿ ಹರ್ಷ ಮೂಡಿಸಿದೆ. ಮುಂದಿನ 15 ದಿನಗಳಲ್ಲಿ ಒಟ್ಟು 4 ಚೆಕ್ ಡ್ಯಾಂಗಳು ಭರ್ತಿಯಾಗಲಿವೆ. ಮಳೆ ಇಲ್ಲದೆ ಕಂಗಾಲಾಗಿದ್ದ ಈ ಪರಿಸ್ಥಿತಿಯಲ್ಲಿ ಅಡವಿಯ ಜಾನುವಾರು ಹಾಗೂ ಪ್ರಾಣಿ ಪಕ್ಷಿಗಳ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಮನವಿ ಮೇರೆಗೆ ಶಾಸಕರು ಈ ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಸುತ್ತಮುತ್ತಲಿನ 10 ಗ್ರಾಮಗಳ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ. ಈ ಹಿನ್ನೆಲೆಯಲ್ಲಿ ಮೀರಾಸಾಬಿಹಳ್ಳಿ, ಕರಿಕೆರೆ ಸೇರಿದಂತೆ 5-6 ಗ್ರಾಮಗಳ ಸಾರ್ವಜನಿಕರು ಶೀಘ್ರದಲ್ಲೇ ಗಂಗಾ ಪೂಜೆ ನೆರವೇರಿಸಿ ಶಾಸಕರಿಗೆ ಸನ್ಮಾನಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. 1907ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ರಾಣಿಕೆರೆ ರಾಜ್ಯದ 2ನೇ ಅತಿದೊಡ್ಡ ಕೆರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಳೆ ಇಲ್ಲದಿದ್ದರೂ ಮಹಾರಾಜರ ಕಾಲದ ಈ ಕೆರೆಯಿಂದಾಗಿ ಇಂದು ಕೃಷಿ ಮತ್ತು ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ ಎಂದು ರಾಣಿಕೆರೆ ಹೋರಾಟಗಾರರ ಒಕ್ಕೂಟದ ಪದಾಧಿಕಾರಿಗಳಾದ ವಿಆರ್ ಸಿದ್ದೇಶ್ವರಪ್ಪ ಮತ್ತು ಡಿ ರಾಜಣ್ಣ ಹರ್ಷ ವ್ಯಕ್ತಪಡಿಸಿದ್ದಾರೆ.